ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 25/4/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ಶ್ರೀಮತ ನಿಮ್ಮನ್ನು ಸದಾ ಸುಖಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ದೇಹದಾರಿಗಳ ಮತವನ್ನು ಬಿಟ್ಟು ಒಬ್ಬ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಿರಿ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಮಕ್ಕಳ ಬುದ್ಧಿಯ ಅಲೆದಾಟ ಇಲ್ಲಿಯವರೆಗೂ ನಿಂತಿಲ್ಲ? ಉತ್ತರ: ಯಾರಿಗೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆಯ ಮತದ ಬಗ್ಗೆ ಭರವಸೆ ಇಲ್ಲವೋ, ಅಥವಾ ಈಶ್ವರನ ಮತದ ಬಗ್ಗೆ ಯಾರಿಗೆ ಭರವಸೆ ಇಲ್ಲವೋ, ಅವರ ಬುದ್ಧಿಯ ಅಲೆದಾಟ ಇಲ್ಲಿಯವರೆಗೂ ನಿಂತಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇರದೇ ಇರುವ ಕಾರಣ ಅವರು ಎರಡೂ ದೋಣಿಯಲ್ಲಿ ಕಾಲನ್ನು ಇಡುತ್ತಾರೆ. ಅವರು ಭಕ್ತಿ ಮಾರ್ಗದ ಗಂಗಾ ಸ್ನಾನವನ್ನು ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆಯ ಮತದಂತೆ ಕೂಡ ನಡೆಯುತ್ತಾರೆ. ಇಂತಹ ಮಕ್ಕಳ ಪರಿಸ್ಥಿತಿ ಏನಾಗಬಹುದು? ಪರಮಾತ್ಮ ತಂದೆಯ ಶ್ರೀಮತದಂತೆ ಸಂಪೂರ್ಣ ನಡೆಯದೇ ಇರುವ ಕಾರಣ ಮಕ್ಕಳು ಪೆಟ್ಟನ್ನು ತಿನ್ನುತ್ತಾರೆ. ಇಂದಿನ ಗೀತೆಯಾಗಿದೆ, ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ. ಓಂ ಶಾಂತಿ. ಮಕ್ಕಳಾದ ನೀವು ಈ ಭಕ್ತರ ಗೀತೆಯನ್ನು ಕೇಳಿದಿರಿ. ಈಗ ನೀವು ನಮ್ಮನ್ನು ಈ ಪಾಪದ ಜಗತ್ತಿನಿಂದ ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಎಂದು ಹೇಳುವುದಿಲ್ಲ. ಏಕೆಂದರೆ ಈಗ ನಿಮಗೆ ಗೊತ್ತಿದೆ, ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ. ಇನ್ನು ಈ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಆ ಎಲ್ಲಾ ಮನುಷ್ಯರು ಬಹಳಷ್ಟು ಕನಿಷ್ಠರಾಗಿದ್ದಾರೆ. ಈ ದೇವಿ ದೇವತೆಗಳು ಭಾರತದ ಸರ್ವಶ್ರೇಷ್ಠ ಮನುಷ್ಯರಾಗಿದ್ದರು. ಸರ್ವಗುಣ ಸಂಪನ್ನರು ಎಂದು ದೇವತೆಗಳಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಆದರೆ ಈ ದೇವತೆಗಳನ್ನು ಇಷ್ಟೊಂದು ಶ್ರೇಷ್ಠರನ್ನಾಗಿ ಯಾರು ಮಾಡಿದರು ಅನ್ನುವುದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ. ಈಗ ನೀವು ಸಂಪೂರ್ಣ ಪತಿತ ಆಗಿದ್ದೀರಾ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ. ಸಾಧು ಸಂತರು ಮುಂತಾದವರು ಎಲ್ಲರೂ ಕೂಡ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸಾಧನೆಯನ್ನು ಮಾಡುತ್ತಿದ್ದಾರೆ. ಇಂತಹ ಸಾಧು ಸಂತರ ಹಿಂದೆ ಹೋಗುತ್ತಾ ಮನುಷ್ಯರು ಅರ್ಧ ಕಲ್ಪದಿಂದ ಅಲೆದಾಡಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದಿದ್ದಾರೆ, ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಆ ಪರಮಾತ್ಮ ತಂದೆ ನಮಗೆ ಶ್ರೀಮತವನ್ನು ನೀಡಿ ನಮ್ಮನ್ನು ಸರ್ವಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ ಮತ್ತು ಸದಾ ಸುಖಿಗಳನ್ನಾಗಿ ಮಾಡುತ್ತಾರೆ. ರಾವಣನ ಮತದಂತೆ ನಡೆದು ನೀವೀಗ ಎಷ್ಟೊಂದು ಕನಿಷ್ಠ ಬುದ್ಧಿ ಉಳ್ಳವರಾಗಿದ್ದೀರಾ. ಈಗ ನೀವು ಬೇರೆ ಯಾವ ವ್ಯಕ್ತಿಯ ಮತದಂತೆ ಕೂಡ ನಡೆಯಬೇಡಿ. ಪತಿತ ಪಾವನ ತಂದೆಯಾದ ನನ್ನನ್ನು ನೀವು ಕೂಗಿ ಕರೆದಿದ್ದೀರಾ. ಅಂದ ಮೇಲೆ ಪುನಃ ಮುಳುಗಿಸುವಂತಹ ವ್ಯಕ್ತಿಗಳ ಹಿಂದೆ ನೀವೇಕೆ ಹೋಗುತ್ತೀರಾ? ಒಬ್ಬ ಪರಮಾತ್ಮ ತಂದೆಯ ಮತವನ್ನು ಬಿಟ್ಟು ಅನೇಕ ವ್ಯಕ್ತಿಗಳ ಬಳಿ ಹೋಗಿ ನೀವೇಕೆ ಪೆಟ್ಟನ್ನು ತಿನ್ನುತ್ತೀರಾ? ಕೆಲವು ಮಕ್ಕಳು ಜ್ಞಾನವನ್ನು ಕೇಳುತ್ತಿರುತ್ತಾರೆ, ಪುನಃ ಹೋಗಿ ಗಂಗಾ ನದಿಯಲ್ಲೂ ಸ್ನಾನವನ್ನು ಮಾಡುತ್ತಾರೆ, ಗುರುಗಳ ಬಳಿ ಕೂಡ ಹೋಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಗಂಗೆ ಪತಿತ ಪಾವನಿಯಂತೂ ಅಲ್ಲ. ಆದರೂ ಕೂಡ ಮನುಷ್ಯರ ಮತದಂತೆ ನಡೆದು ಹೋಗಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸರ್ವಶ್ರೇಷ್ಠ ತಂದೆಯಾದ ನನ್ನ ಮತದ ಬಗ್ಗೆ ಆ ಮಕ್ಕಳಿಗೆ ಭರವಸೆಯೇ ಇಲ್ಲ. ಒಂದು ಕಡೆ ಈಶ್ವರನ ಮತ ಇದೆ, ಇನ್ನೊಂದು ಕಡೆ ಅಸುರಿ ಮತ ಇದೆ. ಅಸುರಿ ಮತದಂತೆ ನಡೆಯುವಂತಹ ವ್ಯಕ್ತಿಗಳ ಪರಿಸ್ಥಿತಿ ಏನಾಗಬಹುದು? ಕೆಲವರು ಎರಡೂ ನದಿಯಲ್ಲೂ ಕಾಲನ್ನು ಇಡುತ್ತಾರೆ. ಯಾರು ಎರಡೂ ಕಡೆ ಕಾಲನ್ನು ಇಡುತ್ತಾರೋ ಅವರ ಶರೀರ ಅರ್ಧ ಕಟ್ಟಾಗಿ ಬಿಡುತ್ತದೆ. ಪರಮಾತ್ಮ ತಂದೆಯ ಬಗ್ಗೆ ಕೂಡ ಅವರಿಗೆ ಸಂಪೂರ್ಣ ನಿಶ್ಚಯ ಇಲ್ಲ. ಪರಮಾತ್ಮ ತಂದೆ ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಎಂದು ಹೇಳುತ್ತಾರೆ. ನಿಮ್ಮ ಶ್ರೀಮತದಂತೆ ನಡೆದು ನಾವು ಶ್ರೇಷ್ಠರಾಗುತ್ತೇವೆ ಎಂದು ಹೇಳುತ್ತಾರೆ. ನಾವು ಸರ್ವಶ್ರೇಷ್ಠ ತಂದೆಯ ಮತದಂತೆ ಹೆಜ್ಜೆಯನ್ನು ಇಡುತ್ತೇವೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೋ ಆ ಬ್ರಹ್ಮ ತಂದೆ ಕೂಡ 12 ಜನ ಗುರುಗಳ ಬಳಿ ಹೋಗುತ್ತಿದ್ದರು. ಈ ಬ್ರಹ್ಮ ತಂದೆಗೂ 12 ಜನ ಗುರುಗಳಿದ್ದರು. ಆದರೂ ಕೂಡ ಈ ಬ್ರಹ್ಮ ತಂದೆ ತಮೋ ಪ್ರಧಾನ ಅಂತೂ ಆದರೂ ತಾನೆ. ಅಂದ ಮೇಲೆ ಆ ಗುರುಗಳ ಮೂಲಕ ಯಾವ ಲಾಭವೂ ಆಗುವುದಿಲ್ಲ. ಈಗ ಈ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆ ಸಿಕ್ಕಿರುವ ಕಾರಣ ಬ್ರಹ್ಮ ತಂದೆ ಭಕ್ತಿ ಮಾರ್ಗದ ಎಲ್ಲಾ ಗುರುಗಳನ್ನು ಬಿಟ್ಟು ಬಿಟ್ಟರು. ಸರ್ವಶ್ರೇಷ್ಠ ತಂದೆ ನಮಗೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆ ತಿಳಿಸಿದರು, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ ಎಂದು. ಆದರೆ ಮನುಷ್ಯರು ಸಂಪೂರ್ಣ ಪತಿತ ಬುದ್ಧಿ ಉಳ್ಳವರಾಗಿದ್ದಾರೆ.
ಮನುಷ್ಯರು ಸಂಪೂರ್ಣ ತಮೋ ಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ. ಇಲ್ಲೂ ಕೂಡ ಅಂತಹ ಅನೇಕ ಮಕ್ಕಳಿದ್ದಾರೆ. ಆ ಮಕ್ಕಳು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುವಂತಹ ಶಕ್ತಿ ಆ ಮಕ್ಕಳಲ್ಲಿ ಇಲ್ಲ. ಮಾಯೆ ಪೆಟ್ಟನ್ನು ಕೊಡುತ್ತಿರುತ್ತದೆ. ಏಕೆಂದರೆ ರಾವಣ ನಮಗೆ ಶತ್ರು ಆಗಿದ್ದಾನೆ, ರಾಮ ನಮಗೆ ಮಿತ್ರ ಆಗಿದ್ದಾನೆ. ಕೆಲವರು ಪರಮಾತ್ಮ ತಂದೆಗೆ ರಾಮ ಎಂದು ಕರೆಯುತ್ತಾರೆ, ಇನ್ನು ಕೆಲವರು ಪರಮಾತ್ಮ ತಂದೆಗೆ ಶಿವ ಎಂದು ಕರೆಯುತ್ತಾರೆ. ಆದರೆ ಪರಮಾತ್ಮ ತಂದೆಯ ನಿಜವಾದ ಹೆಸರು ಶಿವ ತಂದೆ ಆಗಿದೆ. ನಾನು ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ನಾಟಕದಲ್ಲಿ ಶಿವ ಎಂದು ನನಗೆ ಹೆಸರನ್ನು ಇಡಲಾಗಿದೆ. ಒಂದು ವಸ್ತುವಿಗೆ 10 ಹೆಸರನ್ನು ಇಟ್ಟಾಗ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ಯಾರಿಗೆ ಯಾವ ಹೆಸರು ನೆನಪಿಗೆ ಬರುತ್ತದೆಯೋ ಅವರು ಪರಮಾತ್ಮ ತಂದೆಗೆ ಅಂತ ಹೆಸರನ್ನು ಇಟ್ಟು ಬಿಡುತ್ತಾರೆ. ಆದರೆ ವಾಸ್ತವದಲ್ಲಿ ನನ್ನ ಹೆಸರು ಶಿವ ಆಗಿದೆ. ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ನಾನು ಕೃಷ್ಣ ಮುಂತಾದವರ ತನುವಿನಲ್ಲಿ ಬರುವುದಿಲ್ಲ. ವಿಷ್ಣು ಅಂತೂ ಸೂಕ್ಷ್ಮ ವತನದಲ್ಲಿ ನಿವಾಸವನ್ನು ಮಾಡುತ್ತಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ವಾಸ್ತವದಲ್ಲಿ ವಿಷ್ಣು ಲಕ್ಷ್ಮೀನಾರಾಯಣರ ಯುಗಲ್ ಸ್ವರೂಪ ಆಗಿದ್ದಾರೆ. ಪ್ರವೃತ್ತಿ ಮಾರ್ಗದ ಸಂಕೇತದ ಚಿತ್ರ ವಿಷ್ಣುವಿನ ಚಿತ್ರ ಆಗಿದೆ. ಇನ್ನು 4 ಭುಜ ಅಂತೂ ಯಾರಿಗೂ ಇರುವುದಿಲ್ಲ. 4 ಭುಜ ಅಂದರೆ ಪ್ರವೃತ್ತಿ ಮಾರ್ಗದ ಸಂಕೇತ ಆಗಿದೆ. 2 ಭುಜ ಅಂದರೆ ನಿವೃತ್ತಿ ಮಾರ್ಗದ ಸಂಕೇತ ಆಗಿದೆ. ಪರಮಾತ್ಮ ತಂದೆ ಪ್ರವೃತ್ತಿ ಮಾರ್ಗದ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಪ್ರವೃತ್ತಿ ಮಾರ್ಗದವರು ಪುನಃ ಪಾವನರಿಂದ ಪತಿತರಾಗುತ್ತಾರೆ. ಆದ್ದರಿಂದ ಸನ್ಯಾಸಿಗಳು ಪವಿತ್ರರಾಗಿ ಈ ಸೃಷ್ಟಿಯನ್ನು ರಕ್ಷಣೆ ಮಾಡುವಂತಹ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಸನ್ಯಾಸಿಗಳು ಕೂಡ ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಸನ್ಯಾಸಿಗಳು ಇದ್ದಾರೆ. ಯಾವಾಗ ಮೇಳಗಳು ನಡೆಯುತ್ತದೆಯೋ, ಜಾತ್ರೆ ನಡೆಯುತ್ತದೆಯೋ, ಆಗ ಅನೇಕ ಜನ ಸನ್ಯಾಸಿಗಳು ಬರುತ್ತಾರೆ. ಸನ್ಯಾಸಿಗಳು ತಮ್ಮ ಕೈಯಿಂದ ತಾವು ಅಡಿಗೆಯನ್ನು ಮಾಡಿಕೊಳ್ಳುವುದಿಲ್ಲ. ಗೃಹಸ್ಥಿಗಳ ಪಾಲನೆಯ ಆಧಾರದಿಂದ ಸನ್ಯಾಸಿಗಳು ಜೀವನವನ್ನು ನಡೆಸುತ್ತಾರೆ. ಅಂದರೆ ಸನ್ಯಾಸಿಗಳು ಗೃಹಸ್ಥಿಗಳ ಬಳಿ ಹೋಗಿ ಊಟವನ್ನು ಮಾಡಿ ಜೀವನವನ್ನು ನಡೆಸುತ್ತಾರೆ. ಸನ್ಯಾಸಿಗಳು ಕರ್ಮ ಸನ್ಯಾಸವನ್ನು ಮಾಡಿದ್ದಾರೆ ಅಂದ ಮೇಲೆ ಪುನಃ ಸನ್ಯಾಸಿಗಳಿಗೆ ಭೋಜನ ಎಲ್ಲಿಂದ ಸಿಗಲು ಸಾಧ್ಯ? ಆದ್ದರಿಂದ ಸನ್ಯಾಸಿಗಳು ಗೃಹಸ್ಥಿಗಳ ಬಳಿ ಹೋಗಿ ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ. ಗೃಹಸ್ಥಿಗಳು ತಿಳಿದುಕೊಳ್ಳುತ್ತಾರೆ, ಸನ್ಯಾಸಿಗಳಿಗೆ ಭೋಜನವನ್ನು ನೀಡುವುದು ಕೂಡ ನಾವು ನೀಡುವಂತಹ ಒಂದು ದಾನ ಆಗಿದೆ ಎಂದು. ಈ ಬ್ರಹ್ಮ ತಂದೆ ಕೂಡ ಪೂಜಾರಿ ಆಗಿದ್ದರು, ಪತಿತ ಆಗಿದ್ದರು. ಈಗ ಪುನಃ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಬ್ರಹ್ಮ ತಂದೆ ಪಾವನ ಆತ್ಮ ಆಗುತ್ತಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಿ ಎಂದು ಹೇಳುತ್ತಾರೆ. ಮಾಯೆ ಪ್ರತಿಯೊಂದು ಮಾತಿನಲ್ಲೂ ಮಕ್ಕಳಿಗೆ ಕಾಟವನ್ನು ಕೊಡುತ್ತದೆ. ದೇಹಾಭಿಮಾನಕ್ಕೆ ವಶಾಗಿ ಮನುಷ್ಯರು ತಪ್ಪನ್ನು ಮಾಡುತ್ತಿರುತ್ತಾರೆ. ಬಲೆ ಬಡವರೇ ಇರಬಹುದು ಅಥವಾ ಶ್ರೀಮಂತರೇ ಇರಬಹುದು, ಆದರೆ ದೇಹಾಭಿಮಾನ ಯಾವಾಗ ಸಮಾಪ್ತಿಯಾಗುತ್ತದೆಯೋ ಆಗ ತಂದೆಯ ಮೂಲಕ ಪ್ರಾಪ್ತಿ ಸಿಗುತ್ತದೆ. ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಬಹಳಷ್ಟು ಪರಿಶ್ರಮದ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಈ ದೇಹದ ಮೂಲಕ ಪಾತ್ರವನ್ನು ಅಭಿನಯ ಮಾಡಿ. ನೀವು ಏಕೆ ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ? ನಾಟಕದ ಅನುಸಾರ ನೀವು ದೇಹಾಭಿಮಾನಕ್ಕೆ ವಶ ಆಗಲೇಬೇಕು. ಈ ಸಮಯದಲ್ಲಿ ಪಕ್ಕಾ ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ. ಈ ಸಮಯದಲ್ಲಿ ನೀವೆಲ್ಲರೂ ಪಕ್ಕಾ ರೂಪದಲ್ಲಿ ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಆತ್ಮ ಆಗಿದ್ದೀರಾ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಆತ್ಮ ಶರೀರದಿಂದ ಭಿನ್ನಾಗಿ ಶರೀರವನ್ನು ತ್ಯಾಗ ಮಾಡಿದ ನಂತರ ಈ ಶರೀರವನ್ನು ನೀವು ಕಟ್ ಮಾಡಿದರೂ ಕೂಡ ಶರೀರದ ಮೂಲಕ ಯಾವ ಶಬ್ದವೂ ಬರುವುದಿಲ್ಲ. ಅಂದರೆ ಶರೀರ ಜೋರಾಗಿ ಕೂಗಿ ಶಬ್ದವನ್ನು ಮಾಡುವುದಿಲ್ಲ. ಇಲ್ಲ, ಆತ್ಮವೇ ಹೇಳುತ್ತದೆ, ನನ್ನ ಶರೀರಕ್ಕೆ ದುಃಖವನ್ನು ಕೊಡಬೇಡಿ ಎಂದು. ಆತ್ಮ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ದೇಹಾಭಿಮಾನವನ್ನು ತ್ಯಾಗ ಮಾಡಿ. ಈಗ ಮಕ್ಕಳಾದ ನೀವು ಎಷ್ಟು ಜಾಸ್ತಿ ಸಮಯ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನೀವು ಆರೋಗ್ಯವಂತರಾಗುತ್ತೀರಾ ಮತ್ತು ನಿರೋಗಿಗಳಾಗುತ್ತಾ ಹೋಗುತ್ತೀರಾ. ಈ ಯೋಗದ ಶಕ್ತಿಯ ಮೂಲಕ ನೀವು 21 ಜನ್ಮಕ್ಕೋಸ್ಕರ ನಿರೋಗಿಗಳಾಗುತ್ತೀರಾ. ಯೋಗದ ಮೂಲಕ ನೀವು ಎಷ್ಟು ನಿರೋಗಿಗಳಾಗುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ನಿಮಗೆ ಸಿಗುತ್ತದೆ.
ಯೋಗದ ಮೂಲಕ ನೀವು ಎಷ್ಟು ಸ್ವಯಂವನ್ನು ಪಾವನ ಮಾಡಿಕೊಳ್ಳುತ್ತೀರೋ ಅಷ್ಟು ಶಿಕ್ಷೆಯಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳುತ್ತೀರಾ. ಇಲ್ಲದಿದ್ದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಅಂದ ಮೇಲೆ ಈಗ ನೀವು ಬಹಳಷ್ಟು ಆತ್ಮ ಅಭಿಮಾನಿ ಆಗಬೇಕು. ಈಗ ನೀವು ಎಷ್ಟೊಂದು ಆತ್ಮ ಅಭಿಮಾನಿ ಆಗಬೇಕು. ಕೆಲವರ ಅದೃಷ್ಟದಲ್ಲಿ ಈ ಜ್ಞಾನವನ್ನು ಪಡೆದುಕೊಳ್ಳುವ ಭಾಗ್ಯವೇ ಇಲ್ಲ. ಎಲ್ಲಿಯವರೆಗೂ ಅವರು ನಿಮ್ಮ ಕುಲಕ್ಕೆ ಬರುವುದಿಲ್ಲವೋ, ಅಂದರೆ ಬ್ರಹ್ಮ ಮುಖವಂಶಾವಳಿಗಳಾಗುವುದಿಲ್ಲವೋ, ಅಲ್ಲಿಯವರೆಗೂ ಬ್ರಾಹ್ಮಣರಾಗದೆ ಅವರು ಹೇಗೆ ದೇವತೆಯಾಗಲು ಸಾಧ್ಯ? ಬಲೆ ಅನೇಕರು ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ. ಬಾಬಾ ಬಾಬಾ ಎಂದು ಪರಮಾತ್ಮ ತಂದೆಗೆ ಪತ್ರವನ್ನೂ ಕೂಡ ಬರೆಯುತ್ತಾರೆ, ಅಥವಾ ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತಾರೆ. ಆದರೆ ಕೇವಲ ಬಾಯಿ ಮಾತಿಗೆ ಬಾಬಾ ಬಾಬಾ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆಗೆ 1 ಅಥವಾ 2 ಪತ್ರವನ್ನು ಬರೆದು ನಂತರ ಮಾಯ ಆಗಿ ಬಿಡುತ್ತಾರೆ. ಅಂತವರೂ ಕೂಡ ಸತ್ಯುಗದಲ್ಲಿ ಬರುತ್ತಾರೆ. ಆದರೆ ಸತ್ಯುಗದಲ್ಲಿ ಅವರು ಪ್ರಜೆಗಳಾಗುತ್ತಾರೆ. ಬಹಳಷ್ಟು ಜನ ಸತ್ಯುಗದಲ್ಲಿ ಪ್ರಜೆಗಳಾಗುತ್ತಾರೆ. ಮುಂದೆ ಹೋದಂತೆ ಯಾವಾಗ ಬಹಳಷ್ಟು ಜಾಸ್ತಿ ದುಃಖವನ್ನು ಅನುಭವ ಮಾಡುತ್ತಾರೋ, ಮುಂದೆ ಹೋದಂತೆ ಯಾವಾಗ ಎಲ್ಲರ ಜೀವನದಲ್ಲೂ ದುಃಖ ಬಹಳಷ್ಟು ಜಾಸ್ತಿ ಆಗುತ್ತದೆಯೋ, ಆಗ ಬಹಳಷ್ಟು ಜನ ಓಡೋಡಿ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಭಗವಂತ ತಂದೆ ಬಂದಿದ್ದಾರೆ ಅನ್ನುವ ಶಬ್ದ ಆಗ ಜಗತ್ತಿನ 4 ಕಡೆ ಪ್ರಚಾರ ಆಗುತ್ತದೆ. ಆಗ ಜಾಸ್ತಿ ಸಂಖ್ಯೆಯಲ್ಲಿ ನಿಮ್ಮ ಸೆಂಟರ್ ತೆರೆಯುತ್ತದೆ. ಮಕ್ಕಳಾದ ನಿಮ್ಮಲ್ಲಿ ಇನ್ನೂ ಕೂಡ ಅವಗುಣ ಇದೆ. ಮಕ್ಕಳು ಆತ್ಮ ಅಭಿಮಾನಿ ಆಗುವುದೇ ಇಲ್ಲ. ಇನ್ನೂ ಮಕ್ಕಳಲ್ಲಿ ಬಹಳಷ್ಟು ದೇಹಾಭಿಮಾನ ಇದೆ. ಅಂತ್ಯದಲ್ಲಿ ನೀವು ಸ್ವಲ್ಪ ಆತ್ಮ ಅಭಿಮಾನಿ ಆಗುತ್ತೀರಾ. ಅಂತ್ಯದಲ್ಲಿ ಆತ್ಮ ಅಭಿಮಾನಿ ಆದರೂ ಕೂಡ ನಿಮ್ಮ ಪದವಿ ಕಡಿಮೆ ಆಗಿ ಬಿಡುತ್ತದೆ. ಯಾರು ಅಂತ್ಯದಲ್ಲಿ ಆತ್ಮ ಅಭಿಮಾನಿ ಆಗುತ್ತಾರೋ ಅಂತವರು ಸತ್ಯುಗದಲ್ಲಿ ಬಂದು ದಾಸದಾಸಿಯರಾಗುತ್ತಾರೆ. ನಂಬರ್ ವಾರಾಗಿ ಬಹಳಷ್ಟು ಜನ ದಾಸದಾಸಿಯರು ಸತ್ಯುಗಕ್ಕೆ ಬರುತ್ತಾರೆ. ರಾಜರಿಗೆ ದಾಸಿಯರು ವರದಕ್ಷಿಣೆಯ ರೂಪದಲ್ಲಿ ಸಿಗುತ್ತಾರೆ. ಶ್ರೀಮಂತರಿಗೆ ದಾಸದಾಸಿಯರು ಸಿಗುವುದಿಲ್ಲ. ಮಕ್ಕಳಾದ ನೀವು ನೋಡಿದ್ದೀರಾ, ರಾಧೆ ತನ್ನ ಪತಿಯ ಮನೆಗೆ ಹೋಗುವಾಗ ವರದಕ್ಷಿಣೆಯ ರೂಪದಲ್ಲಿ ಎಷ್ಟೊಂದು ಜನ ದಾಸಿಯರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಬಹಳಷ್ಟು ಸಣ್ಣ ಕೆಲಸವನ್ನು ಮಾಡುವಂತಹ ದಾಸಿಯರಾಗುವುದಕ್ಕಿಂತ ಶ್ರೀಮಂತ ಪ್ರಜೆಗಳಾಗುವುದು ಒಳ್ಳೆಯದು. ದಾಸಿ ಅನ್ನುವ ಶಬ್ದವೇ ಕೆಟ್ಟ ಶಬ್ದ ಆಗಿದೆ. ಪ್ರಜೆಗಳಲ್ಲಿ ಶ್ರೀಮಂತರಾಗುವುದು ಒಳ್ಳೆಯದೇ ಆಗಿದೆ. ದಾಸಿಯರಾಗುವುದಕ್ಕಿಂತ ಪ್ರಜೆಗಳಲ್ಲಿ ಶ್ರೀಮಂತರಾಗುವುದು ಒಳ್ಳೆಯದೇ ಆಗಿದೆ. ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ಮಾಯೆ ಇನ್ನೂ ಚೆನ್ನಾಗಿ ನಿಮಗೆ ಪಾಲನೆಯನ್ನು ನೀಡುತ್ತದೆ. ನೀವು ಎಷ್ಟು ಶಕ್ತಿಶಾಲಿ ಆಗುತ್ತೀರೋ ಮಾಯೆ ಅಷ್ಟೇ ಶಕ್ತಿಶಾಲಿಯಾಗಿ ನಿಮ್ಮ ಜೊತೆಗೆ ಹೊಡೆದಾಡುತ್ತದೆ. ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ. ಮಾಯೆ ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ. ದೇಹಾಭಿಮಾನಕ್ಕೆ ವಶ ಆಗಿ ಶಿವ ತಂದೆಯಿಂದ ಮುಖವನ್ನೇ ತಿರುಗಿಸಿಕೊಂಡು ಬಿಡುತ್ತಾರೆ. ದೇಹಾಭಿಮಾನಕ್ಕೆ ವಶ ಆಗಿ ಶಿವ ತಂದೆಯನ್ನು ನೆನಪು ಮಾಡುವುದನ್ನೇ ಬಿಟ್ಟು ಬಿಡುತ್ತಾರೆ. ಅರೆ, ನಿಮಗೆ ಊಟವನ್ನು ಮಾಡಲು ಪುರುಸೊತ್ತಿದೆ. ಆದರೆ ಯಾವ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮಗೆ ಏಕೆ ಸಮಯ ಇಲ್ಲ, ಏಕೆ ಪುರುಸೊತ್ತಿಲ್ಲ? ಒಳ್ಳೊಳ್ಳೆ ಮಕ್ಕಳು ಕೂಡ ಶಿವ ತಂದೆಯ ನೆನಪನ್ನು ಮರೆತು ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ. ಇಲ್ಲದಿದ್ದರೆ ಇಂತಹ ಪರಮಾತ್ಮ ತಂದೆ ನಮಗೆ ಜೀವದಾನವನ್ನು ನೀಡುತ್ತಿದ್ದಾರೆ. ಯಾವ ಪರಮಾತ್ಮ ತಂದೆ ಜೀವದಾನವನ್ನು ನೀಡುತ್ತಾರೋ ಅಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಗೆ ಪತ್ರವನ್ನು ಬರೆಯಬೇಕು. ಆದರೆ ಇಲ್ಲಿ ಮಕ್ಕಳ ಮಾತನ್ನೇ ಕೇಳಬೇಡಿ. ಮಾಯೆ ಸಂಪೂರ್ಣವಾಗಿ ಮಕ್ಕಳ ಮೂಗನ್ನು ಹಿಡಿದು ಮಕ್ಕಳನ್ನು ಹಾರಿಸಿಕೊಂಡು ಹೋಗಿಬಿಡುತ್ತದೆ. ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದರೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಪ್ರಾಪ್ತಿ ಸಿಗುತ್ತದೆ. ನೀವೀಗ ಬಹಳಷ್ಟು ಧನವಂತರಾಗುತ್ತೀರಾ. ಸತ್ಯುಗದಲ್ಲಿ ಹಣವನ್ನು ಯಾರೂ ಲೆಕ್ಕ ಮಾಡುವುದಿಲ್ಲ. ಸತ್ಯುಗದಲ್ಲಿ ನಿಮಗೆ ಧನ ಸಂಪತ್ತು, ಹೊಲ ಗದ್ದೆ ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ಸತ್ಯುಗದಲ್ಲಿ ತಾಮ್ರ, ಹಿತ್ತಾಳೆ, ಕಬ್ಬಿಣ ಮುಂತಾದದ್ದು ಇರುವುದಿಲ್ಲ. ಸತ್ಯುಗದಲ್ಲಿ ಚಿನ್ನದ ನಾಣ್ಯಗಳು ಇರುತ್ತದೆ. ಚಿನ್ನದಿಂದಲೇ ಸತ್ಯುಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಅಂದ ಮೇಲೆ ಸತ್ಯುಗದಲ್ಲಿ ಯಾವ ವಸ್ತು ಇರುವುದಿಲ್ಲ. ಈ ಕಲಿಯುಗ ಭ್ರಷ್ಟಾಚಾರಿ ರಾಜ್ಯ ಆಗಿದೆ. ಈ ಕಲಿಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಕೂಡ ಭ್ರಷ್ಟಾಚಾರಿಗಳಾಗಿದ್ದಾರೆ. ಸತ್ಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಶ್ರೇಷ್ಠಾಚಾರಿಗಳಾಗಿರುತ್ತಾರೆ. ಆದರೆ ಮನುಷ್ಯರ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗುವುದೇ ಇಲ್ಲ. ಏಕೆಂದರೆ ಮನುಷ್ಯರು ತಮೋ ಪ್ರಧಾನರಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮೊದಲು ನೀವು ಕೂಡ ಇದೇ ರೀತಿ ತಮೋ ಪ್ರಧಾನ ಆತ್ಮರಾಗಿದ್ದೀರಿ.
ಈ ಬ್ರಹ್ಮ ತಂದೆ ಕೂಡ ಮೊದಲು ಇದೇ ರೀತಿ ತಮೋ ಪ್ರಧಾನ ಆಗಿದ್ದರು. ಈಗ ನಾನು ಬಂದು ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತೇನೆ. ಆದರೆ ಮಕ್ಕಳಾದ ನೀವು ಪರಮಾತ್ಮ ತಂದೆ ಬಂದು ದೇವತೆಯನ್ನಾಗಿ ಮಾಡುತ್ತಿದ್ದರೂ ಕೂಡ ದೇವತೆ ಆಗುವುದೇ ಇಲ್ಲ. ನೀವು ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತೀರಾ, ಹೊಡೆದಾಡುತ್ತಿರುತ್ತೀರಾ. ನಾನು ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದೇನೆ, ನಾನು ಇಂಥವನಾಗಿದ್ದೇನೆ ಎಂದು ಅಭಿಮಾನಕ್ಕೆ ವಶ ಆಗುತ್ತೀರಾ. ಆದರೆ ನಾವು ನರಕದಲ್ಲಿ ಬಿದ್ದಿದ್ದೇವೆ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ. ನಾವೀಗ ರವರವ ನರಕದಲ್ಲಿ ಇದ್ದೇವೆ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ. ಈಗ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಮನುಷ್ಯರು ಸಂಪೂರ್ಣ ನರಕದಲ್ಲಿ ಇದ್ದಾರೆ. ಹಗಲು ರಾತ್ರಿ ಮನುಷ್ಯರು ಚಿಂತೆಯಲ್ಲೇ ಇದ್ದಾರೆ. ಹಗಲು ರಾತ್ರಿ ಮನುಷ್ಯರು ಚಿಂತೆಯನ್ನು ಮಾಡುತ್ತಿದ್ದಾರೆ. ಈ ಜ್ಞಾನ ಮಾರ್ಗದಲ್ಲಿ ಯಾರು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡುವುದಿಲ್ಲವೋ, ನನ್ನದು ನಿನ್ನದು ಅನ್ನುವ ಚಿಂತೆಯನ್ನು ಮಾಡುತ್ತಿರುತ್ತಾರೋ ಅವರು ರೋಗಿಗಳಾಗಿದ್ದಾರೆ. ಅವರು ಕಾಯಿಲೆಗೆ ವಶಾದಂತಹ ಆತ್ಮರಾಗಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ನೀವು ನೆನಪು ಮಾಡಿದರೆ ನೀವು ವ್ಯಭಿಚಾರಿಗಳೇ ಆಗಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಬೇರೆ ಯಾರ ಮಾತನ್ನೂ ಕೇಳಬೇಡಿ. ತಂದೆಯಾದ ನಾನು ಹೇಳುವಂತಹ ಮಾತನ್ನು ಕೇಳಿ ಮತ್ತು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ದೇವತೆಗಳನ್ನು ನೆನಪು ಮಾಡುವುದು ಕೂಡ ಒಳ್ಳೆಯದೇ ಆಗಿದೆ. ಏಕೆಂದರೆ ಮನುಷ್ಯರನ್ನು ನೆನಪು ಮಾಡುವುದರಿಂದ ಏನೂ ಲಾಭ ಆಗುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನಿಮ್ಮ ತಲೆಯನ್ನು ಬಾಗಿಸಿ ಏಕೆ ನಮಸ್ಕಾರವನ್ನು ಮಾಡುತ್ತೀರಾ? ಯಾವಾಗ ನೀವು ಪರಮಾತ್ಮ ತಂದೆಯ ಬಳಿ ಬರುತ್ತೀರೋ ಆಗ ಶಿವ ತಂದೆಯನ್ನು ನೆನಪು ಮಾಡುತ್ತಾ ತಂದೆಯ ಬಳಿ ಬನ್ನಿ. ಶಿವ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನೀವು ಅವಶ್ಯವಾಗಿ ಪಾಪವನ್ನು ಮಾಡುತ್ತಿರುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮೊದಲು ಪವಿತ್ರರಾಗುವಂತಹ ಪ್ರತಿಜ್ಞೆಯನ್ನು ಮಾಡಿ ಶಿವ ತಂದೆಯನ್ನು ನೆನಪು ಮಾಡಿ. ಶಿವ ತಂದೆಯನ್ನು ನೆನಪು ಮಾಡುವುದು ಬಹಳ ದೊಡ್ಡ ಪತ್ತೆಯಾಗಿದೆ. ಎಲ್ಲೋ ಕೆಲವರು ಬಹಳ ಕಷ್ಟಪಟ್ಟು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ಕೂಡ ಮನುಷ್ಯರಿಗೆ ಇಲ್ಲ. ಪರಮಾತ್ಮ ತಂದೆಯ ಜೊತೆಗೆ ಹೇಗೆ ವ್ಯವಹಾರವನ್ನು ಮಾಡಬೇಕು, ಪರಮಾತ್ಮ ತಂದೆಯ ಜೊತೆಗೆ ನಾವು ಹೇಗಿರಬೇಕು, ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಮಾಲೆಯ ಮಣಿ ಆಗಬೇಕು. ಮಾಲೆಯ ಮಣಿ ಆಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಾಗಿದೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿಲ್ಲ. ಶಿವ ತಂದೆಯನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗುತ್ತಿಲ್ಲ. ಇನ್ನು ಪರಮಾತ್ಮ ತಂದೆಯ ಸೇವೆಯನ್ನು ಬಹಳಷ್ಟು ಮಾಡಬೇಕು. ನಿಮಗೆ ಬಹಳಷ್ಟು ತಂದೆಯ ನೆನಪಿರಬೇಕು ಮತ್ತು ತಂದೆಯ ಸೇವೆಯನ್ನು ನೀವೀಗ ಬಹಳಷ್ಟು ಜಾಸ್ತಿ ಮಾಡಬೇಕು. ಪ್ರತಿದಿನ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಎಂದು. ಯಾವ ಮಕ್ಕಳಿಗೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಅನ್ನುವ ವಿಚಾರ ಇರುತ್ತದೆಯೋ ಅವರು ಎಲ್ಲಾ ಪ್ರಕಾರದಿಂದ ಪತ್ತೆಯನ್ನು ಮಾಡುತ್ತಿರುತ್ತಾರೆ. ನಿಮ್ಮ ಆಹಾರ ಮತ್ತು ಪಾನೀಯ ಬಹಳಷ್ಟು ಸಾತ್ವಿಕ ಆಗಿರಬೇಕು. ಪರಮಾತ್ಮ ತಂದೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ. ನೀವೀಗ ಎಲ್ಲಾ ಪ್ರಕಾರದಿಂದ ಪತ್ತೆಯನ್ನು ಮಾಡಬೇಕು. ನೀವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ನನ್ನ ಆಹಾರ ಪಾನೀಯ ಕನಿಷ್ಠ ಅಂತೂ ಆಗಿಲ್ಲ ತಾನೆ? ನಾನು ಲೋಭಿ ಅಂತೂ ಆಗಿಲ್ಲ ತಾನೆ? ಎಲ್ಲಿಯವರೆಗೂ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಮಾಯೆ ನಮ್ಮ ಮೂಲಕ ಉಲ್ಟಾ ಸುಲ್ಟಾ ಕಾರ್ಯವನ್ನು ಮಾಡಿಸುತ್ತಿರುತ್ತದೆ. ಈಗ ಇನ್ನೂ ಸಮಯ ಇದೆ. ಮುಂದೆ ಹೋದಂತೆ ನಿಮಗೆ ಗೊತ್ತಾಗುತ್ತದೆ. ಈಗ ವಿನಾಶ ಸಮ್ಮುಖದಲ್ಲೇ ನಿಂತಿದೆ. ಬೆಂಕಿ ಎಲ್ಲಾ ಕಡೆ ಹರಡಿಬಿಟ್ಟಿದೆ ಎಂದು. ನೀವೀಗ ನೋಡುತ್ತೀರಾ ಹೇಗೆ ಬಾಂಬ್ಸ್ಗಳು ಬೀಳುತ್ತಿದೆ ಎಂದು. ಭಾರತದಲ್ಲಿ ಅವಶ್ಯವಾಗಿ ರಕ್ತದ ನದಿ ಹರಿಯಲೇಬೇಕು. ವಿದೇಶದಲ್ಲಿ ಬಾಂಬನ್ನು ಹಾಕಿ ಒಂದು ದೇಶದವರು ಇನ್ನೊಂದು ದೇಶದವರನ್ನು ಸಮಾಪ್ತಿ ಮಾಡುತ್ತಾರೆ. ಪ್ರಾಕೃತಿಕ ವಿಕೋಪ ಕೂಡ ನಡೆಯುತ್ತದೆ. ವಿನಾಶದ ಸಮಯದಲ್ಲಿ ಭಾರತದವರೇ ಜಾಸ್ತಿ ತೊಂದರೆಯನ್ನು ಅನುಭವ ಮಾಡುತ್ತಾರೆ. ಭಾರತದಲ್ಲೇ ಜಾಸ್ತಿ ತೊಂದರೆ ಬರುತ್ತದೆ. ಅಂದ ಮೇಲೆ ನೀವೀಗ ಸ್ವಯಂನ ಬಗ್ಗೆ ದೃಷ್ಟಿಯನ್ನು ಇಟ್ಟುಕೊಳ್ಳಿ. ಅಂದರೆ ನಿಮ್ಮ ಮೇಲೆ ನಿಮಗೆ ದೃಷ್ಟಿ ಇರಬೇಕು. ನಾನೀಗ ಯಾವ ಸೇವೆಯನ್ನು ಮಾಡುತ್ತಿದ್ದೇನೆ, ನಾನು ಎಷ್ಟು ಸೇವೆಯನ್ನು ಮಾಡುತ್ತಿದ್ದೇನೆ, ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಳ್ಳುತ್ತಿದ್ದೇನೆ, ಎಷ್ಟು ಜನರನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಿದ್ದೇನೆ ಎಂದು ನೋಡಿಕೊಳ್ಳಬೇಕು. ಕೆಲವರು ತಾವು ಸ್ವಯಂ ಭಕ್ತಿಯಲ್ಲಿ ಬಹಳಷ್ಟು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅಂತವರನ್ನು ನೋಡಿ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ, ಈ ಮಕ್ಕಳು ಅನ್ಯರಿಗೆ ಹೇಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಎಂದು. ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಸ್ವಯಂ ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಆ ಮಕ್ಕಳು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಸ್ವಲ್ಪ ಶಿಕ್ಷಣವನ್ನು ಕಲಿತಿದ್ದರೂ ಕೂಡ
ಅನ್ಯರ ಜೊತೆಗೆ ಜಗಳವನ್ನು ಮಾಡುತ್ತಿರುತ್ತಾರೆ. ಸ್ವಲ್ಪ ಧನ ಸಂಪತ್ತು ಇದ್ದರೂ ಕೂಡ ಅನ್ಯರ ಜೊತೆಗೆ ಜಗಳವನ್ನು ಮಾಡುತ್ತಾರೆ. ಅನ್ಯರ ಜೊತೆಗೆ ಜಗಳವನ್ನು ಮಾಡಿ ತಮ್ಮ ಮರ್ಯಾದೆಯನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಸದ್ಗುರುವಿಗೆ ಯಾರು ನಿಂದನೆಯನ್ನು ಮಾಡಿಸುತ್ತಾರೋ ಅವರಿಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ. ಅಂತವರು ಸತ್ಯುಗಕ್ಕೆ ಹೋಗಿ 1 ಪೈಸೆಯಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನನ್ನದು ನಿನ್ನದು ಅನ್ನುವ ಎಲ್ಲಾ ಚಿಂತೆಯನ್ನು ಬಿಟ್ಟು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡಬೇಕು. ಒಬ್ಬ ತಂದೆ ಹೇಳುವಂತಹ ಜ್ಞಾನವನ್ನೇ ಕೇಳಬೇಕು. ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಎಂದೂ ಕೂಡ ವ್ಯಭಿಚಾರಿಗಳಾಗಬಾರದು. ಸೆಕೆಂಡ್ ಪಾಯಿಂಟ್, ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಬಹಳಷ್ಟು ಆಹಾರ ಪಾನೀಯದ ಪತ್ತೆಯನ್ನು ಮಾಡಬೇಕು. ಯಾವುದೇ ತಿಂಡಿಯ ಬಗ್ಗೆ ಲೋಭ ಇರಬಾರದು. ಯಾವ ವಸ್ತುವಿನ ಬಗ್ಗೆಯೂ ಲೋಭ ಇರಬಾರದು. ಮಾಯೆ ನನ್ನ ಮೂಲಕ ಉಲ್ಟಾ ಕರ್ಮವನ್ನು ಮಾಡಿಸಬಾರದು ಅನ್ನುವ ಮಾತಿನ ಕಡೆ ಗಮನ ಇರಬೇಕು. ಇಂದಿನ ವರದಾನ ಆಗಿದೆ, ನಿರ್ಣಯ ಶಕ್ತಿ ಮತ್ತು ನಿಯಂತ್ರಣಾ ಶಕ್ತಿಯ ಮೂಲಕ ಸದಾ ಸಫಲತಾ ಮೂರ್ತಿಗಳಾಗಿ ಯಾವುದೇ ಲೌಕಿಕ ಅಥವಾ ಅಲೌಕಿಕ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ವಿಶೇಷವಾಗಿ ನಿಯಂತ್ರಣಾ ಶಕ್ತಿ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿಯ ಅವಶ್ಯಕತೆ ಇರುತ್ತದೆ. ಏಕೆಂದರೆ ನೀವು ಎಷ್ಟೆಲ್ಲಾ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತೀರೋ ಆಗ ಮೊದಲು ಈ ಆತ್ಮಕ್ಕೆ ಯಾವ ವಸ್ತುವಿನ ಅವಶ್ಯಕತೆ ಇದೆ ಎಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಆ ಆತ್ಮದ ನಾಡಿಯನ್ನು ನೋಡಿ ನಾಡಿಯ ಮೂಲಕ ಅವರನ್ನು ಪರೀಕ್ಷೆ ಮಾಡಿ ಅವರಿಗೆ ಏನು ಇಚ್ಛೆ ಇದೆಯೋ ಆ ಇಚ್ಛೆಗನುಸಾರವಾಗಿ ಆ ಆತ್ಮವನ್ನು ತೃಪ್ತಪಡಿಸಬೇಕು. ಮತ್ತು ಸ್ವಯಂನ ಮೇಲೆ ನಿಯಂತ್ರಣಾ ಶಕ್ತಿ ಇರಬೇಕು. ಸ್ವಯಂನ ನಿಯಂತ್ರಣಾ ಶಕ್ತಿಯ ಮೂಲಕ ಅನ್ಯರ ಮೇಲೆ ನಿಮ್ಮ ಅಚಲ ಮತ್ತು ಅಡೋಲ ಸ್ಥಿತಿಯ ಪ್ರಭಾವವನ್ನು ಬೀರಬೇಕು. ನಿಯಂತ್ರಣಾ ಶಕ್ತಿ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ, ಈ 2 ಶಕ್ತಿ ಸೇವಾ ಕ್ಷೇತ್ರದಲ್ಲಿ ನಮ್ಮನ್ನು ಸಫಲತಾ ಮೂರ್ತಿಯನ್ನಾಗಿ ಮಾಡುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯನ್ನು ನಿಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ. ಆಗ ಮಾಯೆ ಪೇಪರ್ನ ಹುಲಿಯಾಗಿ ಬಿಡುತ್ತದೆ. ಅಂದರೆ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ಜೊತೆಗಿದ್ದಾರೆ ಎಂದು ಅನುಭವವನ್ನು ಮಾಡಿದಾಗ ನಿಮ್ಮ ಸಮ್ಮುಖದಲ್ಲಿ ಮಾಯೆ ಕೇವಲ ಪೇಪರ್ನ ಚಿತ್ರದಲ್ಲಿರುವಂತಹ ಹುಲಿ ಎಂದು ಅನುಭವ ಆಗುತ್ತದೆ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಸೇವಾ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಭಿನ್ನ ಭಿನ್ನ ಪ್ರಕಾರದ ವಿಘ್ನಗಳು ಬರುತ್ತದೆಯೋ, ಅಂದರೆ ಸೇವಾ ಕ್ಷೇತ್ರದಲ್ಲಿ ಸ್ವಯಂನ ಜೀವನದಲ್ಲಿ ಎಷ್ಟೆಲ್ಲಾ ವಿಘ್ನಗಳು ಬರುತ್ತದೆಯೋ, ಸೇವೆಯಲ್ಲಿ ಎಷ್ಟೆಲ್ಲಾ ವಿಘ್ನಗಳು ಬರುತ್ತದೆಯೋ, ಅದಕ್ಕೆ ಕಾರಣ ಏನು ಅಂದರೆ ನೀವು ಕೇವಲ ಸ್ವಯಂವನ್ನು ಸೇವಾದಾರಿ ಎಂದು ತಿಳಿದುಕೊಂಡಿದ್ದೀರಾ, ಆದರೆ ಈಶ್ವರನ ಸೇವಾದಾರಿ ಎಂದು ತಿಳಿದುಕೊಂಡಿಲ್ಲ. ಕೇವಲ ನಾನು ಸೇವೆಯನ್ನು ಮಾಡುತ್ತಿಲ್ಲ, ನಾನು ಈಶ್ವರನ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇನೆ ಅನ್ನುವ ಸ್ಮೃತಿಯ ಮೂಲಕ ನೆನಪು ಮತ್ತು ಸೇವೆ ಸ್ವತಃ ಕಂಬೈಂಡ್ ಆಗಿ ಬಿಡುತ್ತದೆ. ಆಗ ನಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.